ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಟೌನ್ಶಿಪ್ SIR ಮಧ್ಯೆ ಜೋರಾಯ್ತು ಬರ ಪಾಲಿಟಿಕ್ಸ್. ಸರ್ಕಾರ ವಿಪಕ್ಷಗಳಿಂದ ಬರ ಪ್ರವಾಸ ಶುರುವಾಗಿದೆ. ಈಗ ಒಬ್ಬರು ಡ್ಯಾಮೇಜ್ ಕಂಟ್ರೋಲ್ಗೆ ಬರ ಪ್ರವಾಸ ಮಾಡ್ತಾ ಇದ್ರೆ, ಮತ್ತೊಬ್ಬರು ಸರ್ಕಾರದ ಉದಾಸೀನತೆ ತೋರಿಸೋದಕ್ಕೆ ಪ್ರವಾಸವನ್ನ ಮಾಡ್ತಾ ಇದ್ದಾರೆ. ಟೌನ್ಶಿಪ್ ಜೊತೆಗೆ SIR ಇದರ ಮಧ್ಯೆ ಬರ ಪಾಲಿಟಿಕ್ಸ್ ಕೂಡ ಜೋರಾಗಿ ನಡೀತಾ ಇದೆ. ಸರ್ಕಾರ ಮತ್ತು ವಿಪಕ್ಷಗಳಿಂದ ಬರ ಪ್ರವಾಸ ಶುರುವಾಗಿದೆ. ಒಬ್ರು ಡ್ಯಾಮೇಜ್ ಕಂಟ್ರೋಲ್ಗೆ ಬರ ಪ್ರವಾಸ ಮಾಡ್ತಾ ಇದ್ದಾರೆ, ಮತ್ತೊಬ್ರು ಸರ್ಕಾರದ ಉದಾಸೀನತೆಯನ್ನ ತೋರಿಸಿಕೊಡೋದಕ್ಕೆ ಪ್ರವಾಸ ಮಾಡ್ತಾ ಇದ್ದಾರೆ. ಬರ ವಿಚಾರದಲ್ಲಿ ಸಿಎಂ DK ಶಿವಕುಮಾರ್ ಸಿಕ್ಕಾಪಟ್ಟೆ ಅಲರ್ಟ್ ಆಗಿದ್ದಾರೆ. ಬರ ಎದುರಿಸೋದಕ್ಕೆ ಸಿದ್ಧರಾಗಿ ಅಂತ ಜಿಲ್ಲಾ ಉಸ್ತುವಾರಿ ಸಚಿವರುಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ನಾಳೆಯಿಂದ ಜಿಲ್ಲೆಗಳ ಪ್ರವಾಸವನ್ನ ನಡೆಸಲಿದ್ದಾರೆ ಸಚಿವರುಗಳು. ಸೂಕ್ತ ಕ್ರಮಗಳನ್ನ ಕೈಗೊಳ್ಳುವಂತೆ ಸೂಚನೆಯನ್ನ ನೀಡಲಿದ್ದಾರೆ. ಇತ್ತ ವಿಪಕ್ಷಗಳಿಂದ ಈಗಾಗಲೇ ಬರ ಪ್ರವಾಸ ಆರಂಭ ಕೂಡ ಆಗಿದೆ. ನೋಡಿ, ಒಂದು ಬಹಳ ಪ್ರಮುಖವಾಗಿ ಸರ್ಕಾರ ಅಂತ ಬಂದಾಗ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಒಬ್ಬೊಬ್ರು ಸಚಿವರು ಇರಬೇಕು, ಉಸ್ತುವಾರಿಗಳು. ಆದ್ರೆ ಈಗ ಇರದೇ 13 ಜನ ಅಂತ ಅಂದಾಗ ಒಬ್ಬೊಬ್ಬರಿಗೆ 2 ಅಥವಾ 3 ಜಿಲ್ಲೆಗಳ ಜವಾಬ್ದಾರಿಯನ್ನ ಸಿಎಂ ಸಾಹೇಬರು ವಹಿಸಿಕೊಟ್ಟಿದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ಬರ ಪ್ರವಾಸ ಅಷ್ಟು ಸುಲಭ ಅಲ್ಲ. ಈಗ ಒಂದು ಜಿಲ್ಲೆಗೆ ಹೋದ್ರೇನೆ ಒಂದಿಷ್ಟು ದಿನಗಳು ಬೇಕಾಗುತ್ತೆ. ಒಂದು ಜಿಲ್ಲೆಗೆ ಹೋಗಿ ಎಲ್ಲೋ ಒಂದು ಸಿಟಿ, ಎಲ್ಲೋ ಒಂದು ಹಳ್ಳಿಗೆ ಹೋಗಿ ಬಂದ್ರೆ ಆಗಲ್ಲ, ಅದು ಬರ ಪ್ರವಾಸ ಆಗೋದಕ್ಕೆ ಸಾಧ್ಯನೂ ಆಗಲ್ಲ. ಒಂದು ಜಿಲ್ಲೆ ಅಂತ ಬಂದಾಗ ಸಾಕಷ್ಟು ತಾಲೂಕುಗಳಿರ್ತವೆ, ಸಾಕಷ್ಟು ಹಳ್ಳಿಗಳಿರ್ತವೆ. ಸೊ ಆ ನಿಟ್ಟಿನಲ್ಲಿ ಪ್ರತಿಯೊಂದು ಹಳ್ಳಿಗಳಿಗೂ ಭೇಟಿ ಕೊಡಬೇಕಾಗುತ್ತೆ, ರೈತರ ಕಷ್ಟವನ್ನ ಆಲಿಸಬೇಕಾಗುತ್ತೆ. ಸೊ ಹಂಗಾಗಿ ಸಚಿವರುಗಳ ಸಂಖ್ಯೆಯೂ ಕೂಡ ಕಡಿಮೆ ಇರೋದ್ರಿಂದ ಇದು ತೀರಾ ಕಷ್ಟ. ಇದೆಲ್ಲದರ ಜೊತೆಗೆ ಈಗ ವಿಪಕ್ಷ ನಾಯಕರುಗಳು ಕೂಡ, ವಿಪಕ್ಷ ಶಾಸಕರುಗಳು ಕೂಡ ಬರ ಪ್ರವಾಸಕ್ಕೆ ಹೊರಡ್ತಾ ಇದ್ದಾರೆ. ನೋಡಿ, ನಾವೇ ಬಂದಿದ್ದೀವಿ, ಈ ಸರ್ಕಾರದವರು ಬಂದಿಲ್ಲ ಅಂದ್ರೆ ಸರ್ಕಾರದ ವಿರುದ್ಧ ಪ್ರಚಾರ ಮಾಡೋದಕ್ಕೆ ವಿಪಕ್ಷಗಳು ಮುಂದಾಗ್ತಾ ಇರೋದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಒಟ್ಟಾರೆ ಮಳೆ ಇಲ್ಲದೆ ರೈತರಂತೂ ಒದ್ದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ನಾಯಕ್. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದುರ್ಗೇಶ್, ಒಂದು ಈಗ ಮಳೆ ಇಲ್ಲ, ಈ ಸಂದರ್ಭದಲ್ಲಿ ಬರ ಪ್ರವಾಸಕ್ಕೆ ಹೋಗ್ಬೇಕು ಅಂತ ಅಂದ್ರೆ ಕೇವಲ ಕೆಲವು ಜನ ಸಚಿವರಿದ್ದಾರೆ, ಒಬ್ಬೊಬ್ಬರಿಗೆ 2-3 ಜಿಲ್ಲೆಗಳ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ಹೇಗ್ ಸಾಧ್ಯ, ಹೇಗ್ ನಡೆಯುತ್ತೆ ಈ ಒಂದು ಬರ ಪ್ರವಾಸ? ಎಸ್ ರಾಮ್, ರಾಜ್ಯದಲ್ಲಿ ವಾಡಿಕೆಗಿಂತ ಮಳೆ ಕಡಿಮೆ ಆಗಿರೋದ್ರಿಂದ ರಾಜ್ಯಕ್ಕೆ ಬರದ ಎಫೆಕ್ಟ್ ಆಗ್ತಾ ಇದೆ. ಅದರಲ್ಲೂ ಕೂಡ ಮುಂಗಾರು ಮಳೆ ಕೈಕೊಟ್ಟಿದೆ. ರಾಜ್ಯದ ರೈತರು ಮಳೆ ಬಾರದೆ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ಸಾಕಷ್ಟು ಬಿತ್ತನೆ ಮಾಡಿರುವಂಥ ಬೆಳೆಗಳಿಗೆ ನೀರು ಪೂರೈಸೋದಕ್ಕೆ ಆಗ್ತಾ ಇಲ್ಲ. ಒಂದು ಕಡೆ ಅಣೆಕಟ್ಟುಗಳಲ್ಲೂ ಕೂಡ ಡ್ಯಾಮ್ಗಳಲ್ಲಿ ನೀರು ಈಗಾಗಲೇ ಕಡಿಮೆ ಪ್ರಮಾಣದಲ್ಲಿ ಶೇಖರಣೆ ಆಗಿದೆ. ಅದನ್ನು ಬಿಡೋದಕ್ಕೂ ಕೂಡ ರಾಜ್ಯ ಸರ್ಕಾರ ಮುಂದಾಗ್ತಾ ಇಲ್ಲ. ಕಬಿನಿ ಆಗಿರ್ಬೋದು, ಸಾಕಷ್ಟು ಡ್ಯಾಮ್ಗಳಲ್ಲಿ ಈಗಾಗಲೇ ನೀರು ಕಡಿಮೆ ಇದೆ ಅನ್ನುವಂಥ ಮಾಹಿತಿಯನ್ನು ಸಿಎಂ DK ಶಿವಕುಮಾರ್ ಅವರೇ ಬಿಚ್ಚಿಟ್ಟಿರುವಂಥದ್ದು. ಜೊತೆಗೆ ರೈತರಿಗೆ ಒಂದಿಷ್ಟು ಸಂದೇಶಗಳನ್ನು ಕೂಡ ಕೊಟ್ಟಿರುವಂಥದ್ದು. ಮಳೆಯನ್ನು ನಂಬಿಕೊಂಡು ಮತ್ತು ಅಣೆಕಟ್ಟುಗಳನ್ನು ನಂಬಿಕೊಂಡು ಬೆಳೆಯನ್ನು ಬಿತ್ತಬೇಡಿ ಅನ್ನುವಂಥ ಮಾತುಗಳನ್ನ ಹೇಳೋದ್ರ ಜೊತೆಗೆ ಒಂದಿಷ್ಟು ರೈತರಿಗೆ ಮೆಸೇಜ್ ಕೊಟ್ಟಿದ್ದಾರೆ. ಜೊತೆಗೆ ಜಿಲ್ಲಾ ಪ್ರವಾಸವನ್ನು ಮಾಡೋದಕ್ಕೆ ಮುಖ್ಯವಾಗಿ ಸಚಿವ ಸಂಪುಟದ ಸದಸ್ಯರೆಲ್ಲರೂ ಕೂಡ ಬೇಕಾಗತ್ತೆ. ಆದರೆ ಸದ್ಯಕ್ಕೆ ಒಬ್ಬೊಬ್ಬರಿಗೆ 2-3 ಜಿಲ್ಲೆಗಳನ್ನು ನೀಡಿರೋದ್ರಿಂದ ಸಚಿವರ ಜಿಲ್ಲಾ ಪ್ರವಾಸ ಎಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಆಗಿರುತ್ತೆ ಅನ್ನುವಂಥದ್ದು ಇಲ್ಲಿ ಮುಖ್ಯ ಆಗುತ್ತೆ. ಯಾಕಂದರೆ ಕಾಟಾಚಾರಕ್ಕೆ ಜಿಲ್ಲೆಗಳಿಗೆ ಹೋಗಿ ಬರೋದಕ್ಕೂ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರು ಆಗೋದಿಲ್ಲ. ಈ ಒಂದು ಸಂದರ್ಭದಲ್ಲಿ ಬರ ಸಾಕಷ್ಟು ಕಳೆದ ಹಲವಾರು ವರ್ಷಗಳಿಂದ ಯಾವ ರೀತಿ ಬರಗಳಿತ್ತು ಅದಕ್ಕಿಂತ ಜಾಸ್ತಿ ಬರ ಆಗುತ್ತೆ ಅನ್ನುವಂಥದ್ದು ಕೂಡ ಸರ್ಕಾರಕ್ಕೆ ಈಗಾಗಲೇ ವರದಿಯನ್ನು ನೀಡಲಾಗಿದೆ. ಹೀಗಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಈಗಾಗಲೇ DK ಶಿವಕುಮಾರ್ ಅವರು ಖಡಕ್ ಸೂಚನೆಯನ್ನು ಕೊಟ್ಟಿದ್ದರೂ ಕೂಡ ಒಂದಿಷ್ಟು ಸಚಿವರ ಕೊರತೆ ಕಾಣ್ತಾ ಇದೆ. ಸಚಿವ ಸಂಪುಟ ವಿಸ್ತರಣೆ ಆಗಿಲ್ಲ. ಅದರಲ್ಲೂ ಕೂಡ 13 ಸಚಿವರು ಇರೋದ್ರಿಂದ ಒಬ್ಬರಿಗೆ 2-3 ಸಚಿವ ಸ್ಥಾನ ಜಿಲ್ಲೆಗಳನ್ನು ನೀಡಿದ್ದಾರೆ. ಆ ಒಂದು ಜಿಲ್ಲೆಗಳಿಗೆ ಅವರು ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸಬೇಕಾದ್ರೆ ಸಾಕಷ್ಟು ದಿನಗಳನ್ನು ಕೂಡ ತೆಗೆದುಕೊಳ್ಳುತ್ತೆ. ಇದನ್ನೇ ರಾಜಕೀಯ ಅಸ್ತ್ರವಾಗಿ ಬಳಸ್ಕೊಳ್ಳೋದಕ್ಕೂ ಕೂಡ ವಿಪಕ್ಷಗಳು ಮುಂದಾಗ್ತಾ ಇರುವಂಥದ್ದು. ಸರ್ಕಾರಕ್ಕಿಂತ ಮುಂಚೆಯೇ ಒಂದು ಬರ ಪ್ರವಾಸವನ್ನು ಮಾಡೋದಕ್ಕೆ BJP ಮುಂದಾಗ್ತಿದೆ ಅನ್ನುವಂಥ ಮಾಹಿತಿ ಇದೆ. ಯಾಕಂದರೆ ರಾಜ್ಯ ಸರ್ಕಾರವಾಗಿ ರೈತರಿಗೆ ಸ್ಪಂದಿಸಬೇಕಾದಂಥ ಸರ್ಕಾರ ಸರಿಯಾಗಿ ಸ್ಪಂದನೆ ನೀಡ್ತಾ ಇಲ್ಲ, ನಿರ್ಲಕ್ಷ್ಯವನ್ನು ವಹಿಸ್ತಿದೆ ಅನ್ನುವಂಥ ಒಂದು ಸಂದೇಶವನ್ನು ಸಾರೋದಕ್ಕೆ BJP ವಿರೋಧ ಪಕ್ಷವಾಗಿ ಮುಂದಾಗ್ತಾ ಇದ್ರೆ DK ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿರುವಂಥದ್ದು 13 ಜನ ಸಚಿವರು. ಹೀಗಾಗಿ DK ಶಿವಕುಮಾರ್ ಅವರು ಕೂಡ ಖುದ್ದು ಜಿಲ್ಲಾ ಪ್ರವಾಸವನ್ನು ಕೈಗೊಳ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಆದರೆ ಎಷ್ಟರ ಮಟ್ಟಿಗೆ ಈ ಒಂದು ಜಿಲ್ಲಾ ಪ್ರವಾಸಗಳು ಸಚಿವರಿಂದ ಆಗತ್ತೆ ಮತ್ತು ಕಾಟಾಚಾರಕ್ಕೆ ಆದರೆ ಅಲ್ಲಿರುವ ರೈತರ ಸಮಸ್ಯೆಗಳನ್ನ ಸರಿಯಾಗಿ ಕೇಳಿಸ್ಕೊಳ್ತಿದ್ರೆ ಮುಂದಿನ ದಿನಗಳಲ್ಲಿ ಒಂದು ಪರಿಣಾಮವನ್ನು ಎದುರಿಸಬೇಕಾಗತ್ತೆ. ರಾಮ್, ಥ್ಯಾಂಕ್ ಯು ದುರ್ಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ.